ಎಲ್ಲಿದ್ದೀರಾ? ಅಲ್ಲ ಜೇವರ್ಗಿಗೆ ಇದ್ದೀರಲ್ಲ. ಈಗ ನಮ್ 2 ಮಕ್ಕಳನ್ನ ಕಳಿಸ್ತೀನಿ ನಾನು. ಅವರು ಗವಾರು ಊರು, ಗವಾರು ಅಲ್ವಾ? ಅಲ್ಲಿ ಇವರು ಈ 2 ಮಕ್ಕಳು ಮುಂದೆ ನನಗೆ ಈ ಮಗ ಎಲ್ಲಿ ಸಿಗ್ದ ಅಂದ್ರೆ ನಮ್ಮ ಚೀಫ್ ಮಿನಿಸ್ಟ್ರು ಕಡೆಯಿಂದ ಇವನು ಕುಸ್ತಿದು ರಜತ ಪ್ರಶಸ್ತಿ ತಗೊಂಡ ನಮ್ಮ ಮೈಸೂರು. ಆ ಮಗುನ ನಾನು ಮಾತಾಡಿಸಿದಾಗ ಈ ತರ ಅಂತ ಅಲ್ಲಿ ಅವ್ರಿಗೆ ಗರಡಿ ಮನೆ ಅಂತ ಏನಾದ್ರು ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ಬೋದಾ? ಸ್ಟೇಡಿಯಂ ರೆಡಿ ಮಾಡ್ತಿದ್ವಲ್ಲ ಮೇಡಮ್, ಅವ್ರಿಗೆ ನಾನು ಒಂದ್ಸಾರಿ ಸನ್ಮಾನ ಮಾಡಿದ್ದೆ ಮೇಡಮ್. 26 ಜನವರಿಗೆ ನೋಡೋಣ ಮೇಡಮ್, ಇತ್ತಂದ್ರೆ ಒಂದು ಮಾಡಿ ಕೊಡ್ಬೋದು ಮೇಡಮ್. ಸ್ಟೇಡಿಯಂದಲ್ಲಿ ಒಂದು ಆಪ್ಷನ್ ಮಲ್ಲಣ್ಣ ಅವ್ರೆ, ನೀವು ಮಾಡ್ಬೇಕ್ರಿ. ನೀವು ಮಾಡಿದ್ರ ನಾನು ನಿಮ್ಗೆ ಯಾರಿಂದ ಹೇಳಿಸ್ಬೇಕಂತ ಮುಖ್ಯಮಂತ್ರಿಯಿಂದ ಹೇಳಿಸ್ಬೇಕು, ಮಾಡಿಸ್ತೀನಿ. ಬಟ್ ಏನಂದ್ರೆ ಅಲ್ಲಿ ಒಂದು ಗರಡಿ ಮನೆ ಅಂತ ಆದಾಗ ಮಕ್ಕಳು ಒಂದು 30-40 ಜನ ಅಲ್ಲಿ ಕುಸ್ತಿ ಊರೊಳಗೆ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಾರಂತೆ. ಹೌದು 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 ಹೌದು. ನೀವು ಮಾಡಿ ನನ್ನನ್ನು ಕರಿಬೇಕು ನೋಡ್ರಿ. ನಾಳೆ ಆ ಮಕ್ಕಳು ನಿಮಗ್ ಭೇಟಿ ಆಗ್ತಾರೆ. ನೀವ್ ಯಾವಾಗ ಬರ್ತೀರಿ? ಮಂಡೇ ಬರ್ತೀರಲ್ಲ, ಬಂದ ಆ ಮಕ್ಕಳು ಭೇಟಿ ಆಗ್ತಾರೆ. ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡು ಅದ್ ಮಾಡಿ ನನಗೆ ಹೇಳ್ಬೇಕ್ರಿ. ಓಕೆ ಓಕೆ ಮಲ್ಲಣ್ಣ, ನಮಸ್ಕಾರ ನಮಸ್ಕಾರ. ನನಗೇನ್ ಬೇಡ, ನಾನು ಮಾಡಿಸ್ತೀನಿ. ಏನಾದ್ರು ಕೆಲ್ಸಕ್ಕೆ ಜಾಯ್ನ್ ಆಗಲಿ ಹೆಬ್ಬಾಡಿಗೆ. ನಾ ಬೆಂಗಳೂರಿಗೆ ಕೊಡ್ತೀನಿ. ನೀನು ಬೆಂಗಳೂರು ಲೈಫ್ ಆಗಲ್ಲ. ನೀವಿಲ್ಲೇನಾದ್ರು ಸೇರ್ಕೊಡಿ, ಏನಾದ್ರು ಮಾಡಿ. ನೀವೇ ಎಜುಕೇಶನ್ ಏನು ಮೇಡಮ್? ಇದು ಕುಸ್ತಿ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೀನಿ ಮೇಡಮ್. ಕುಸ್ತಿನೇ ಯಾರಿಗೆ ಹೇಳ್ಕೊಡ್ತೀರಾ? ಪಾಠ ಹೇಳ್ಕೊಡ್ತೀರಾ? ಕೋಚ್ ಆಗುತ್ತೆ, ಬರುತ್ತೆ ಮೇಡಮ್. ಕೋಚ್ ಆಗಕ್ಕೆ ಬರುತ್ತೆ. ಕೆಲಸ ನಾಳೆ ಭೇಟಿ ಆಗೋಣ, ನೋಡೋಣ ಏನಾಗ್ತದೆ. ಆಯ್ತಾ? ನಾನಂತೂ ಸದಾ ನಿಮ್ಮ ಜೊತೆ. ನಾವು ಸದಾ ಇರ್ತೀವಮ್ಮ. ನನ್ನ ಮಕ್ಕಳು ನೀವೆಲ್ಲ ಚೆನ್ನಾಗಿದ್ದೀವಿ. ಒಳ್ಳೇದಾಗಿ